Hi, hello, welcome you all for Sri Hari Raghavendra Academy. ಎಲ್ರು ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆರಿ ಗುಡ್. ಇವತ್ತು ನಿಮಗೋಸ್ಕರ ಮತ್ತೊಂದು ಎಕ್ಸೈಟಿಂಗ್ ಆಪರ್ಚುನಿಟಿ ಅಟ್ ಬ್ಯಾಂಕ್ ಆಫ್ ಬರೋಡಾ ಅಪರೆಂಟಿಶಿಪ್ ಟ್ರೈನಿಂಗ್ 2026 ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಇದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಲೆಟ್ ಅಸ್ ಟೇಕ್ ಅ ಡಿವೈನ್ ಬ್ಲೆಸ್ಸಿಂಗ್ ಫ್ರಮ್ ಹಯಗ್ರೀವ ಸ್ವಾಮಿ, ಸರಸ್ವತಿ ದೇವಿ ಅಂಡ್ ಕೃಷ್ಣ ಅಂಡ್ ರಾಘವೇಂದ್ರ ಸ್ವಾಮಿ. ಇವರೆಲ್ಲರ ಆಶೀರ್ವಾದದೊಂದಿಗೆ ನಿಮ್ಗೆ ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ತಾ ಈ ಆಪರ್ಚುನಿಟಿನ ನೀವು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬ್ಯಾಂಕ್ ಆಫ್ ಬರೋಡಾ ಅಪರೆಂಟಿಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ 2026 ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಸೊ ಏನಿದೆ ನೋಡೋಣ ಇದರಲ್ಲಿ. ಎಸ್, ಬ್ಯಾಂಕ್ ಆಫ್ ಬರೋಡಾ ರೀಸೆಂಟ್ ಆಗಿ 5,000 ಅಪರೆಂಟಿಶಿಪ್ ವೇಕೆನ್ಸೀಸ್ನ ರಿಲೀಸ್ ಮಾಡಿದ್ದಾರೆ. ನಾವು ಹಿಂದೆ ನೋಡಿದ್ವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಕೂಡ 7,150 ಚೇಂಜ್ ವೇಕೆನ್ಸಿ ಇತ್ತು. ಬಟ್ ಬ್ಯಾಂಕ್ ಆಫ್ ಬರೋಡಾ ಕೂಡ 5,000 ಅಪರೆಂಟಿಸ್ ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಟೋಟಲ್ 5,000 ಮೆಂಬರ್ಸ್ ಅಪ್ಲೈ ಮಾಡ್ಬೋದು. ಅಂಡ್ ಆಸ್ ಯೂಶುವಲ್ 1 ಇಯರ್ ಟ್ರೈನಿಂಗ್ ಡ್ಯೂರೇಷನ್ ಇದೆ. ಕ್ವಾಲಿಫಿಕೇಶನ್ ಬಂದು ಎನಿ ಡಿಗ್ರಿ ಹೇಳೋದಲ್ಲ, BCom, BBA, BCA, BSc, MCom, MBA ಯಾರು ಬೇಕಾದ್ರೂ ಅಪರೆಂಟಿಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ನ ಅಪ್ಲೈ ಮಾಡ್ಬೋದು. ಮಂತ್ಲಿ ಸ್ಟೈಫಂಡ್ ಬಂದು ನಿಮಗೆ 15,000 ಇದೆ. ಸೊ ಏಜ್ ಲಿಮಿಟ್ ಏನಪ್ಪಾ ಇದು ಅಂದ್ರೆ 20 ಇಯರ್ಸ್ ಇಂದ 28 ಇಯರ್ಸ್ ತನಕ, 20 ಇಯರ್ಸ್ ಇಂದ 28 ಇಯರ್ಸ್ ತನಕ ಇರಬೇಕು ಏಜ್ ಲಿಮಿಟ್. ಈ ಏಜ್ ಲಿಮಿಟ್ ನ ಯಾವಾಗ್ಲೂ ನೀವು 1st of April 2026ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಮತ್ತಿದು ಕಾಷನ್, ದಿಸ್ ಈಸ್ ಅನ್ ಅಪರೆಂಟಿಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂಡ್ ಇಟ್ ಈಸ್ ನಾಟ್ ಅ ಪರ್ಮನೆಂಟ್ ಜಾಬ್. ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಇದು ಪರ್ಮನೆಂಟ್ ಜಾಬ್ ಅಲ್ಲ. ಇಟ್ಸ್ ಓನ್ಲಿ ಅನ್ ಅಪರೆಂಟಿಶಿಪ್ ಫಾರ್ ಓನ್ಲಿ 1 ಇಯರ್. 1 ಇಯರ್ ಆದ್ಮೇಲೆ ವೇಸ್ಟ್ ಅಂತ ಮಾತ್ರ ಅನ್ಕೋಬೇಡಿ. ಆದ್ರೆ ಸಿಗೋ ಅಂತ ಎಕ್ಸ್ಪೀರಿಯನ್ಸು ನಿಮ್ಗೆ ಎಲ್ಲೇ ಬೇರೆ ಕಡೆ ವರ್ಕ್ ಮಾಡಿದ್ರು ನಿಮ್ಗೆ ಅಂತ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಬಿಕಾಸ್ ಆ ಸರ್ಟಿಫಿಕೇಶನ್ಗೆ ಅಷ್ಟು ವ್ಯಾಲ್ಯೂ ಇದೆ. ಆ ಎಕ್ಸ್ಪೀರಿಯನ್ಸ್ ಗೈನ್ ಮಾಡ್ತಿರೋ ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿ ಉಳಿಯುತ್ತೆ. ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ 19th of May ಇಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಬಂದು 8th of June. ನಾನು 7th ಮತ್ತೆ 8th ಅಪ್ಲೈ ಮಾಡೋದಕ್ಕೆ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಸರ್ವರ್ಸ್ ಬಿಸಿ ಇರುತ್ತೆ, ಪೇಮೆಂಟ್ ಇಶ್ಯೂಸ್ ಆಗತ್ತೆ. ಮತ್ತೇನೋ ಅಪ್ಲೈ ಮಾಡಕ್ ಹೋಗಿ ಇನ್ನೇನೋ ಅಪ್ಲೈ ಮಾಡಿ ರಾಂಗ್ ಆಗಿ ಮಾಡಿ ಅಪ್ಲಿಕೇಶನ್ ಫೇಲ್ ಮಾಡ್ಕೊಳ್ತೀರಾ. ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ. ಬ್ಯಾಂಕ್ ಆಫ್ ಬರೋಡಾ ಅಫಿಷಿಯಲ್ ವೆಬ್ಸೈಟ್ ಇದೆ. ಅದಕ್ಕೂ ಮುಂಚೆ ಕೆಲವೊಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ಆಗ್ಬೇಕಾಗತ್ತೆ ನೀವು. ಸೊ ಅದ್ರ ಬಗ್ಗೆ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ಮ ಮೇಲ್ ID ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸೆಂಡ್ ದಿ ಡೀಟೇಲ್ಸ್ ಅಂತ ಟೈಪ್ ಮಾಡಿ ನಿಮ್ಮೆಲ್ಲರ ಮೇಲ್ ಐಡಿಗೆ ವಿತ್ PDF ನೋಟಿಫಿಕೇಶನ್ ಅನ್ನು ನಾನು ಸೆಂಡ್ ಮಾಡಿ ಕೊಡ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಏನು ಅಂತಂದ್ರೆ, ವೆರಿ ಇಂಪಾರ್ಟೆಂಟ್ ನೀವೇನಂದ್ರೆ ಇಫ್ ಅಟ್ ಆಲ್ ನೀವು ಇದಕ್ಕಿಂತ ಮುಂಚೆನೆ ಯಾವ್ದಾದ್ರು ಅಪರೆಂಟಿಶಿಪ್ ನ ಕಂಪ್ಲೀಟ್ ಮಾಡಿದೀರಾ ಅಂತಂದ್ರೆ ನೀವು ಈ ಅಪರೆಂಟಿಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಇದು ಫಸ್ಟ್ ರೂಲು. ಮತ್ತೆ ಬೇರೆ ಎಲ್ಲಾರು ಕರೆಂಟ್ಲಿ ನೀವು ಇಂಟರ್ನ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂದ್ರೆ ಕೂಡ ಅಪ್ಲೈ ಮಾಡಕ್ ಆಗಲ್ಲ. ಅಥವಾ ಇಫ್ ಯು ಹ್ಯಾವ್ 1 ಇಯರ್ ಆರ್ ಮೋರ್ ಜಾಬ್ ಎಕ್ಸ್ಪೀರಿಯನ್ಸ್ ಆಫ್ಟರ್ ಗ್ರಾಜುಯೇಷನ್ ಅಂದ್ರೆ ನೀವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ BCom ಮಾಡಿರ್ತೀರಾ, BCom ಮಾಡಿ 1 ಇಯರ್ ಕೆಲಸ ಮಾಡ್ತಾ ಇರ್ತೀರಾ. ಇವಾಗ ನಾವು ಈ ಜಾಬ್ ಆಪರ್ಚುನಿಟಿ ನೋಡಿ ನಾನು ಅಪ್ಲೈ ಮಾಡ್ಬೋದಾ ಅಂತಂದ್ರೆ ಆಗಲ್ಲ. ಇಮಿಡಿಯೇಟ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣನೇ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಓಕೆ, ದಟ್ ಈಸ್ ದ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್. ಅಥವಾ ನೀವು ಪ್ರೀವಿಯಸ್ಲಿ ಅಪರೆಂಟಿಶಿಪ್ಗೆ ಸೆಲೆಕ್ಟ್ ಆಗಿ ಮಧ್ಯದಲ್ಲೇನೆ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ರೆ ಡ್ಯೂ ಟು ಮಿಸ್ಕಂಡಕ್ಟ್ ಅಥವಾ ಏನೋ ಇಶ್ಯೂಸ್ ಇಂದ, ಅಂತವರು ಕೂಡ ಅಪ್ಲೈ ಮಾಡಕ್ ಆಗಲ್ಲ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ, ಯು ಕ್ಯಾನ್ ಅಪ್ಲೈ ಫಾರ್ ಓನ್ಲಿ ಒನ್ ಸ್ಟೇಟ್, ಯು ಕ್ಯಾನ್ ನಾಟ್ ಅಪ್ಲೈ ಫಾರ್ ಮಲ್ಟಿಪಲ್ ಸ್ಟೇಟ್. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಇದೆ, ಅದನ್ನ ಕೇರ್ಫುಲ್ ಆಗಿ ಓದೇ ಅಪ್ಲೈ ಮಾಡಿ. ಹೆಂಗೆಂಗೋ ಏನೇನೋ ಅಪ್ಲೈ ಮಾಡಬೇಡಿ. ಅದು ಬೇಕು ನಿಮಗೆ ಪ್ರಾಪರ್ ಸೋರ್ಸ್ ಇಂದ ಬೇಕು ಅಂದ್ರೆ ನಾನು ಹೇಳದ್ನಲ್ವಾ, ನಿಮ್ಮ ಮೇಲ್ ID ಹಾಕ್ಬಿಟ್ಟು ಸೆಂಡ್ ದಿ ಡಾಕ್ಯುಮೆಂಟ್ ಅಂತ ಹೇಳಿ ಅಥವಾ ಸೆಂಡ್ ದಿ ನೋಟಿಫಿಕೇಶನ್ ಅಂತ ಕಮೆಂಟ್ ಅಲ್ಲಿ ಹಾಕಿ, ಆ ಖಂಡಿತ ನೀವು ಮೆನ್ಷನ್ ಮಾಡಿರೋ ಮೇಲ್ IDsಗಳಿಗೆ ನಾನು ಕಳಿಸ್ಕೊಡ್ತೀನಿ. ಇವಾಗ ನೋಡಿ ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ. ಗುಜರಾತ್, UP, ಮಹಾರಾಷ್ಟ್ರ, ಕರ್ನಾಟಕನಲ್ಲಿ 483 ಇದೆ. ವೆರಿ ಗುಡ್. 483 ಇರೋದ್ರಿಂದ ಟೋಟಲ್ ಅಕ್ರಾಸ್ 5,000 ಅಲ್ಲಿ 483 ಇದೆ. ಅದಕ್ಕಿಂತ ಮುಂಚೆ ನೀವು NAPS ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟರ್ ಆಗಬೇಕು. ಇದರದ್ದು ಲಿಂಕ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿರೋ ಡೀಟೇಲ್ PDF ಅಲ್ಲಿ ಇದೆ. ನನಗೆ ಕೇಳಿ ನಾನು ಕಳಿಸ್ಕೊಡ್ತೀನಿ. ಸೊ ವಾಟ್ ಈಸ್ ದ ಸ್ಯಾಲರಿ ದಟ್ ಯು ಗೆಟ್? 15,000 per month is what you get. But keep in mind, there is no additional allowance, there is no PF, there is no bonus, there is no permanent employee benefit because it is not a permanent job. It is only a training opportunity under Apprentice Act. It is not a regular job, nor it is not a promise made for absorption.
As I've already told, it is only you are treated only as a trainee and they will give you a training. Once after 1 year, your training ends automatically. There is no guarantee of permanent job. But if you are applying for banking exams, if you are applying for private sector banks, then definitely you will have a most preference. Selection process is very simple. Online exam, document verification, local language test, medical fitness. How it works for SB, it is same for Bank of Baroda also. So finally, list is prepared based on merit list with state-wise and category-wise. So what are the things that is included in online exam? We have general and financial awareness of 25 marks and 25 marks for QA and reasoning. Computer knowledge is exclusively 25 marks and general English is 25 marks. Best part is there is no negative marking, but in SPI you had a 1/4, that is 0.25 negative marking, but here there is no negative marking. Local language test, what do they others? How do you read? Do you know to read? Do you know to write? Do you know to speak? Do you know to understand? If it is Karnataka, then you should know Kannada. If it is Tamil Nadu, you should know Tamil. If it is Andhra, then you have to know Telugu. Good news is that if you have studied a local language in 10th or 12th, then language test may be exempted. ಅಂದ್ರೆ ನೀವು SSLC ನಲ್ಲಿ PUC ನಲ್ಲಿ ಕನ್ನಡ ಓದಿದ್ರೆ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬರೀ ಇಲ್ಲಿ ಇದೆಯಲ್ಲ ಈ ಟೆಸ್ಟ್ ನ ತಗೊಂಡ್ರೆ ಆನ್ಲೈನ್ ಅಲ್ಲಿ ಸಾಕು. ಅಪ್ಲಿಕೇಶನ್ ಫೀಸ್ ಇದೆ ನೋಡಿ, SC/ST ಗೆ 200 ಪ್ಲಸ್ GST ಇದೆ, OBC ಗೆ 800 ಪ್ಲಸ್ GST ಇದೆ, OBC ಫೀಮೇಲ್ ಆದ್ರೆ 600 ಪ್ಲಸ್ GST ಇದೆ, ಟ್ರಾನ್ಸ್ಜೆಂಡರ್ ಅಥವಾ ಬೇರೆ ಯಾವ್ದಾರ ಕಮ್ಯುನಿಟಿ ಆಗಿದ್ರೆ 600 ಪ್ಲಸ್ GST ಇದೆ. ದಿಸ್ ಫೀಸ್ ಇಸ್ ನಾನ್ ರೀಫಂಡಬಲ್. ಪರವಾಗಿಲ್ಲ ರೀ, 800 ರುಪೀಸ್ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ. ಬಟ್ ಏನಂದ್ರೆ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಒಂದ್ ಬ್ಯಾಂಕಿಂಗ್ ಎಕ್ಸಾಮ್ ಅಟ್ಲೀಸ್ಟ್ ಯಾವ ತರ ಇರುತ್ತೆ ಆ ಎಕ್ಸ್ಪೀರಿಯನ್ಸ್ ಮಾಡಕ್ಕಾದ್ರೂ ತಗೊಳ್ಳಿ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಂಗಿರುತ್ತೆ ಅಂತ ಅಟ್ಲೀಸ್ಟ್ ಒಂದ್ ಜೀವನದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಮ್ಗೂ ಒಂದು ಪ್ರೌಡ್ ಇರಬೇಕು, ಈ ತರದ ಒಂದು ಬ್ಯಾಂಕಿಂಗ್ ಸೆಕ್ಟರ್ಗೆ ನಾನು ಅಟ್ಲೀಸ್ಟ್ ಟ್ರೈ ಮಾಡಿದ್ದೆ, ಅಥವಾ ನೀವು ಬೇರೆ ಯಾರಿಗಾರ ಹೇಳೋದಕ್ಕಾದ್ರೂ ಅಟ್ಲೀಸ್ಟ್ ಟ್ರೈ ಮಾಡಿದ್ದೆ ಅಂತ ಅಪ್ಲೈ ಮಾಡಿ, ಪರವಾಗಿಲ್ಲ, ಏನಾಗಲ್ಲ. ಡಾಕ್ಯುಮೆಂಟ್ಸ್ ನಿಮಗೆ ಏನೇನ್ ಬೇಕು ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಸಿಗ್ನೇಚರ್, 10th ಮಾರ್ಕ್ ಕಾರ್ಡ್, 12th ಮಾರ್ಕ್ ಕಾರ್ಡ್, ಡಿಗ್ರಿ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್, ಇಮೇಲ್ ID, ಫೋನ್ ನಂಬರ್ ಎಲ್ಲಾನು ಸಾಫ್ಟ್ ಕಾಪಿ ರೆಡಿ ಇರಬೇಕು. ಅದನ್ನ ಸ್ಕ್ಯಾನ್ ಮಾಡಿರ್ಬೇಕು. JPG ಫಾರ್ಮ್ಯಾಟ್ ಅಲ್ಲೂ ಇರಬೇಕು, PDF ಅಲ್ಲೂ ಇರಬೇಕು. ಲೆಸ್ ದೆನ್ 1 MB ಇದ್ರೆ ಆಲ್ವೇಸ್ ಬೆಟರ್. ಅರ್ಥ ಆಗ್ತಿದ್ಯಾ? ವೆರಿ ಇಂಪಾರ್ಟೆಂಟ್. ಮತ್ತೆ ಇಂಪಾರ್ಟೆಂಟ್ ಟಿಪ್ಸ್ ನಾನೇನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಮಲ್ಟಿಪಲ್ ಅಪ್ಲಿಕೇಶನ್ಸ್ ಹಾಕ್ಬೇಡಿ. ಒಂದೇನೋ ಹಾಕಿ ಅದೇನು ಸರಿಯಾಗಿ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹಾಕೋಣ 3-4 ಸಲ ಹಾಕ್ಬೇಡಿ. ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ, ಬಿಕಾಸ್ ಟೆಕ್ನಿಕಲ್ ಗ್ಲಿಚಸ್ ಜಾಸ್ತಿ ಆಗುತ್ತೆ. ಡೀಟೇಲ್ಸ್ ಏನ್ ಎಂಟರ್ ಮಾಡ್ತೀರಾ ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ 4 ಸಲ ವೆರಿಫೈ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ. ಯಾಕಂದ್ರೆ ಕೆಲವೊಂದೊಂದ್ಸಲ ಮಿಸ್ಟೇಕ್ ಆಗಿರುತ್ತೆ, ಸೈಟ್ ಅಲ್ಲಿ ಅದು ಗೊತ್ತೇ ಆಗಲ್ಲ. ಮತ್ತೆ ಅನ್ಫೇರ್ ಮೀನ್ಸ್ ಅಂಡ್ ಮೆಕ್ಯಾನಿಸಮ್ಸ್ ಏನು ಮಾಡಕ್ ಹೋಗ್ಬೇಡಿ. ಸುಮ್ನೆ ರಾಂಗ್ ಕ್ಯಾಸ್ಟ್ ಹಾಕ್ಬಿಡೋದು, ಸುಮ್ನೆ EWS ಇಲ್ಲ ಅಂದ್ರೆ EWS ಅಂತ ಹಾಕ್ಬಿಡೋದು, ಅದೆಲ್ಲ ಮಾಡಬೇಡಿ. ಮತ್ತೆ ಆಕ್ಟಿವ್ ಮೊಬೈಲ್ ನಂಬರ್, ಆಕ್ಟಿವ್ ಮೇಲ್ ID ಎರಡೂ ಇರಲಿ. ಮತ್ತೆ ಬ್ಯಾಂಕ್ ಆಫ್ ಬರೋಡಾ ಅಪ್ರೆಂಟಿಶಿಪ್ ಪ್ರೋಗ್ರಾಮ್ ಮಾಡಿದ್ರೆ ನಿಮ್ಗೆ ಏನೇನೆಲ್ಲ ಅಡ್ವಾಂಟೇಜ್ ಇದೆ ಅಂದ್ರೆ, ಒಂದು ಆಸ್ ಯೂಶುವಲ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಅಂತ ಸಿಗುತ್ತೆ. ಇಟ್ ವಿಲ್ ಬಿಕಮ್ ಅ ವ್ಯಾಲ್ಯೂ ಆಡೆಡ್ ರೆಸ್ಯೂಮೆ. ಯಾಕಂದ್ರೆ ಫ್ರೆಶರ್ ಅಂತ ಹಾಕಲ್ಲ ನೀವು ರೆಸ್ಯೂಮೆನಲ್ಲಿ, BOB ಅಪ್ರೆಂಟಿಶಿಪ್ ಸ್ಟ್ಯಾಂಪ್ ಇರುತ್ತೆ ನಿಮ್ಮ ರೆಸ್ಯೂಮೆನಲ್ಲಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ನಿಮಗೆ PO, ಕ್ಲರ್ಕು, ಅಸಿಸ್ಟೆಂಟ್, ಇನ್ಶೂರೆನ್ಸ್ ಕಂಪ್ನೀಸು, SBI ಯಾವುದೇ ಎಕ್ಸಾಮ್ಸ್ ಬರೆದ್ರು, ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಗೆ ಹೋದ್ರು ನಿಮಗೆ ಖಂಡಿತ ಈ ಅಪ್ರೆಂಟಿಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ನಿಮ್ಗೊಂದು ಬ್ರ್ಯಾಂಡ್ ನೇಮ್ ಆಗುತ್ತೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ, ಬಿಕಾಸ್ ಯು ವಿಲ್ ಬಿ ಕೋಆರ್ಡಿನೇಟಿಂಗ್ ವಿತ್ ಬ್ರಾಂಚ್ ಮ್ಯಾನೇಜರ್, ಸುಪೀರಿಯರ್ಸ್, ಅಫಿಷಿಯಲ್ಸ್. ಮತ್ತು ನಿಮಗೆ ಸೀನಿಯರ್ ಎಂಪ್ಲಾಯೀಸು, ರೆಫರೆನ್ಸು, ಫ್ಯೂಚರ್ ಲರ್ನಿಂಗ್ ಆಪರ್ಚುನಿಟೀಸು, ನೆಟ್ವರ್ಕಿಂಗ್ ಆಪರ್ಚುನಿಟೀಸ್ ಎಲ್ಲ ತುಂಬಾ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಬೆಟರ್ ಚಾನ್ಸ್ ದ್ಯಾನ್ ದ ಪ್ರೈವೇಟ್ ಜಾಬ್ಸ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಆಗಿಲ್ಲ, ಪ್ರೈವೇಟ್ ಸೆಕ್ಟರ್ ಅಪ್ಲೋಡ್ ಮಾಡ್ಬೋದಾ ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಒಳ್ಳೆ ಕೇಡರ್ನಲ್ಲೇ ನಿಮ್ಗೆ ಸಿಗುತ್ತೆ ಪ್ರೈವೇಟ್ ಸೆಕ್ಟರ್ ಜಾಬ್ಸ್ ಅಲ್ಲಿ. ಇಲ್ಲಿದೆ ನೋಡಿ, ರಿಲೇಶನ್ಶಿಪ್ ಇದೆಲ್ಲ ನಿಮ್ಗೆ ತುಂಬಾ ಚೆನ್ನಾಗಾಗುತ್ತೆ. ಸರ್ಟಿಫಿಕೇಟ್ ಆಫ್ ಕಂಪ್ಲೀಷನ್ ಸಿಗುತ್ತೆ, ನೀವು ಅದನ್ನ ಲಿಂಕ್ಡ್ಇನ್ ಪೋಸ್ಟ್ ಮಾಡ್ಕೋಬಹುದು. ರಿಯಾಲಿಟಿ ಚೆಕ್ ಆಗುತ್ತೆ, ನೀವೇ ಅರ್ಥ ಮಾಡ್ಕೊಳ್ಳಿ ಬಿಫೋರ್ ಹೇಗಿದ್ರಿ ಆಫ್ಟರ್ ಹೇಗಿದ್ರಿ ಅಂತ. ಆಫ್ಟರ್ 1 year ನಿಮ್ಗೆ ಗೊತ್ತಾಗುತ್ತೆ. ಎಸ್ಪೆಷಲಿ ನಾನು ಹೇಳ್ತೀನಿ ಫ್ರೆಶ್ ಗ್ರಾಜುಯೇಟ್ಸ್ಗೆ, ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ, ಸ್ಟೂಡೆಂಟ್ಸ್ ವಿತ್ ನೋ ಎಕ್ಸ್ಪೀರಿಯನ್ಸ್ ಅಥವಾ ಕ್ಯಾಂಡಿಡೇಟ್ ಪ್ರಿಪೇರಿಂಗ್ ಫಾರ್ ಗವರ್ಮೆಂಟ್ ಜಾಬ್ಸ್ ಅಥವಾ ಪ್ರೈವೇಟ್ ಜಾಬ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ಗೆ ದಿ ಬೆಸ್ಟ್ ಆಪರ್ಚುನಿಟಿ ಗೈಸ್. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಆಮೇಲೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಈ ಇನ್ಫಾರ್ಮೇಶನ್ ಅಟ್ಲೀಸ್ಟ್ ನಿಮಗೆ ಇಷ್ಟ ಇಲ್ಲ ಅಂದ್ರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆ, ನಿಮ್ಮ ಕಸಿನ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಯಾರಾದ್ರೂ ತುಂಬಾ
ನೀಡಿ ಇರೋರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಇವತ್ತು ನೀವು ಒಂದು ಹೆಲ್ಪ್ ಒಂದು ಶೇರು ಬೇರೆಯವ್ರಿಗೆ ಮಾಡಿ ಅದರಿಂದ ಅವ್ರಿಗೇನಾದ್ರು ಜಾಬ್ ಸಿಕ್ತಂದ್ರೆ ಆ ಪುಣ್ಯ ನಿಮಗೂ ಸಿಗುತ್ತೆ, ನಮಗೂ ಸಹ ಸಿಗುತ್ತೆ. ಬಿಕಾಸ್ ನೀವು ಇವತ್ತು ಬೇರೆಯವ್ರಿಗೆ ಶೇರ್ ಮಾಡಿ ಹೆಲ್ಪ್ ಮಾಡಿದ್ರೆ ನಾಳೆ ದೇವ್ರು ನಿಮಗೂ ಯಾವ್ದಾದ್ರು ಥರ ಆಪರ್ಚುನಿಟಿ ಬಂದಾಗ ನಿಮಗೂ ಕೂಡ ಆ ಇನ್ಫಾರ್ಮೇಶನ್ ರೀಚ್ ಆಗೋ ಥರ ದೇವ್ರು ಮಾಡ್ತಾನೆ. ಸೊ ಆದಷ್ಟು ಈ ವಿಡಿಯೋನ ನಿಮಗೆ ಯಾರಿಗೆ ಎಲ್ಲ ಕಳಿಸ್ಬೇಕು ಅಂತ ಇಷ್ಟ ಇರುತ್ತೋ ಅವ್ರಿಗೆಲ್ಲ ಶೇರ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದ್ಸಲ ಲೈಕ್ ಮಾಡಿ. ಬಿಕಾಸ್ ಇದರಿಂದ ತುಂಬಾ ಬ್ಯಾಕ್ಗ್ರೌಂಡ್ ವರ್ಕ್ ನಾವು ಮಾಡಿರ್ತೀವಿ. ನಿಮ್ಮ ಒಂದು ಲೈಕು ನಮಗೆ ಸಾಕಷ್ಟು, ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ಈ ತರ ಮತ್ತಷ್ಟು ಆಪರ್ಚುನಿಟಿ ನಿಮ್ಗೆಲ್ಲ ತಂದು ಕೊಡಬೇಕು, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ನಿಮ್ಗೆಲ್ಲ ಸಿಗ್ಬೇಕು ಅಂತ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಚಾನೆಲ್ನ ಶೇರ್ ಮಾಡಿ. ಮತ್ತೆ ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ಮ ಮೇಲ್ ಐ ಡಿಸ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈ ಮೇಲ್ ಐ ಡಿಗೆ ಡೀಟೇಲ್ಸ್ನ ಕಳಿಸ್ಕೊಡಿ ಅಂತ ಹೇಳಿ, ಆ ಮೇಲ್ ಐ ಡಿಗೆ ಖಂಡಿತ ನೋಟಿಫಿಕೇಶನ್ ಆಗಿರೋಂಥ ಎಲ್ಲಾ ಡೀಟೇಲ್ಸ್ನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀಹರಿ ರಾಘವೇಂದ್ರ ಅಕಾಡೆಮಿ. ಹ್ಯಾವ್ ಎ ನೈಸ್ ಡೇ ಹೆಡ್. ಹರೇ ಕೃಷ್ಣ. ಥ್ಯಾಂಕ್ ಯು.